ಶರಣು 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 ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಕ ವಾಹನ ಶರಣು 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 ಸಿದ್ಧಿ ವಿನಾಯಕ. ಹುದ್ದೆಗಳಲ್ಲಿ ನಿಷ್ಠಾವಂತ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಸ್ಥಾಯಿ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವಂತಹ ಪರಮ ಸಾತ್ವಿಕರು ಶ್ರೀಯುತರು. ಅತ್ಯುತ್ತಮ ವಾಗ್ಮಿಗಳು. ಅವರ ಭಾಷಣ ಭೂಷಣಗಳನ್ನ ಅನೇಕ ಬಾರಿ ಕೇಳಿ ಪ್ರಭಾವಿತರಾದಂತಹ ಸಾವಿರಾರು ಮಂದಿಯಲ್ಲಿ ನಾವು ಇದ್ದೇವೆ. ಆಧ್ಯಾತ್ಮ ಚಿಂತಕರಾಗಿ ಪ್ರಖರವಾಗಿ ನಿಖರವಾಗಿ ಅನೇಕ ವಿಚಾರಗಳನ್ನ ಕುರಿತು ಮಾತನಾಡಬಲ್ಲ ಧೀಮಂತರು, ಆದರೆ ಅಷ್ಟೇ ಸರಳ ಸಹೃದಯರೂ ಆದಂತಹ ನ್ಯಾಯಮೂರ್ತಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಿಜವಾಗಿ ಕಾರ್ಯಕ್ರಮದ ಶೋಭೆಯನ್ನು ಘನತೆಯನ್ನು ಹೆಚ್ಚಿಸಿದೆ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಿ ಆಶೀರ್ವಾದದ ನುಡಿಗಳನ್ನಾಡಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ. ನಿರೂಪಕಿ ನನ್ನ ಮೇಲಿನ
ಇಟ್ಟಿರುವ ಹೆಚ್ಚಿನ ಅಭಿಮಾನದಿಂದ ಸ್ವಲ್ಪ ಹೆಚ್ಚಿನ ವಿಚಾರಗಳನ್ನ ತಿಳಿಸಿದ್ದಾರೆ. ಅಲ್ಪರಲ್ಲಿ ಅಲ್ಪ, ತಿಳಿದಂತ 4 ಮಾತನ್ನ ನಿಮ್ಮ ಹತ್ರ ಹಂಚಿಕೊಳ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಕಾರ್ಯಕ್ರಮಗಳಲ್ಲಿ ಮಾತಿಗೆ ಹೆಚ್ಚು ಸ್ಥಾನ ಇಲ್ಲ. ಇದು ಹೇಳೋದು ಕೇಳೋದು ಸಮಯ ಅಲ್ಲ, ನೋಡೋದು ಹಾಡೋದು ನೃತ್ಯವನ್ನ ಮಾಡೋಂಥ ಸಮಯ. ಹಾಗಾಗಿ ನನ್ನನ್ನ ಈ ಕಾರ್ಯಕ್ರಮಕ್ಕೆ ನಾನು ಎಷ್ಟು ಸೂಕ್ತನೋ ಗೊತ್ತಿಲ್ಲ. ಶಾರದಾ ಮೇಡಮ್ ಅವ್ರು ಬಂದರು, ಸರ್ ಬರಬೇಕು ಅಂದರು. ನಾನಂದೆ ಅಮ್ಮ ನಾನು ಧಾರವಾಡದಲ್ಲಿ ಇರ್ತೀನಲ್ಲಮ್ಮ ಅಂತ. ಅದೆಲ್ಲ ಗೊತ್ತಿಲ್ಲ ಸರ್, ನಿಮ್ಮನ್ನು ಮಾತು ಕೇಳೋದಕ್ಕೆ ಜನ ಬರ್ತಿದ್ದಾರೆ, ನೀವು ಬರಲೇಬೇಕು, ಹುಡುಗಿನ ಆಶೀರ್ವಾದ ಮಾಡಬೇಕು ಅಂತ. ನನ್ನ ಮಾತು ಬೇರೆ ಸ್ಥಾನದಲ್ಲಿ ಬೇರೆ ವೇದಿಕೆಗಳಲ್ಲಿ ಆಗುತ್ತೆ, ಹುಡುಗಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರು. ಕಲೆಯ ಒಂದು ಭಾಗಕ್ಕೆ ಉತ್ತೇಜನ ಕೊಡದೇ ಇದ್ರೆ ನಾವು ಮಾಡ್ತಕ್ಕಂಥದ್ದು ಕಲಾ ಸರಸ್ವತಿಗೆ ಮಾಡ್ತಕ್ಕಂಥ ಅಪಚಾರ ಅಂತ ನನ್ನ ಭಾವನೆ. ಅದು ನಮ್ಮ ಕರ್ತವ್ಯ, ಅದರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ. ಸ್ವಲ್ಪ ಸಮಯವನ್ನು ಮೀಸಲಾಗಿ ಇಡಬೇಕಾಗುತ್ತೆ. ಈ ಸಂಜೆ ಏನು 8/3/25 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಏನು ನಾವು ಆಚರಿಸ್ತಾ ಇದ್ದೀವಿ, ನಮ್ಗೇನು ಹೊಸದಲ್ಲ. ಅನುದಿನ ಅನುಕ್ಷಣ ನಾವು ಆ ತಾಯಿಯ ರೂಪದಲ್ಲಿ, ಅಕ್ಕನ ರೂಪದಲ್ಲಿ, ತಂಗಿ ರೂಪದಲ್ಲಿ, ಅತ್ತೆ ರೂಪದಲ್ಲಿ ನಾವು ಮಹಿಳೆಯನ್ನ ನೋಡ್ತಾ ಇದ್ವಿ. ದೇವತೆಗಳ ಸ್ಥಾನಗಳಲ್ಲಿ ಇವತ್ತು ನೋಡಿ, ಲಕ್ಷ್ಮಿ ದುಡ್ಡು ಬೇಕು ಅಂತಂದ್ರೆ ಅವಳು ಮಹಿಳೆ, ವಿದ್ಯೆ ಬೇಕು ಅಂದ್ರೆ ಸರಸ್ವತಿ ಮಹಿಳೆ. ಆದರೂ ಕೂಡ ಅಂಥ ದೇಶದಲ್ಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ದುರಾಚಾರಗಳನ್ನ ಕೂಡ ನಾವು ಮರೆಯೋ ಹಾಗಿಲ್ಲ. ಅಲ್ಲೆಲ್ಲೋ ಕೂಡ ಒಂದು ಸಂಸ್ಕೃತಿ ನಾಶ ಆಗ್ತಾ ಇದೆ. ಅಂತಹ ಸಂಸ್ಕೃತಿಯನ್ನ ಪುನರುಜ್ಜೀವನ ಮಾಡಬೇಕು ಅಂತಂದ್ರೆ ಇಂತಹ ಕಲಾ ವೇದಿಕೆಗಳ ಮುಖಾಂತರ ಉತ್ತಮವಾದ ಸಂದೇಶಗಳು ಹೋಗ್ಬೇಕು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ಮಹಿಳಾ ಗುರುವಿನಿಂದ ಮಹಿಳಾ ಶಿಷ್ಯ ತಯಾರಾಗಿದ್ದಾರೆ. ಇಂಥವರ ಸಂತತಿ, ಪುರಂದರದಾಸರ ಮಾತಿನಲ್ಲಿ ಹೇಳೋದಾದ್ರೆ, ಹೆಂಡತಿ ಸಂತತಿ 1000ವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಹೇಳಿ ಪುರಂದರದಾಸರು ಹೇಳಿದ್ರು. ಆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣೆಯಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳಿ ಉದಾತ್ತವಾಗಿರ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಗುರು ಶಿಷ್ಯ ಪ್ರಶಿಷ್ಯ ಪರಂಪರೆ ಹೀಗೆ ಬೆಳೀತಾ ಹೋಗ್ಬೇಕು. ಎಲ್ಲರೂ ಕೂಡ ನಾನು ವಿಶೇಷ ಈ ವಿದ್ವತ್ ಸಭೆನಲ್ಲಿ ನಾನು ಕಂಡಿದ್ದೇನು ಅಂತಂದ್ರೆ, ಕೇವಲ ಒಂದು ದಶಕದ ಹಿಂದೆ ಕೇವಲ ಮೃದಂಗ ಮತ್ತು ಘಟ ಮಾತ್ರ ಇತ್ತು. ಕೀಪ್ಯಾಡ್ ನಲ್ಲಿ ಬಹಳ ಅತ್ಯುತ್ತಮವಾಗಿ ನುಡಿಸಿದ್ದಾರೆ. ಅದರಲ್ಲಿ ಆ ವಿನಾಯಕನ ಸಂದರ್ಭದಲ್ಲಿ ಬಂದಾಗಲಿ ಮಂಗಳಾರತಿ ಮಾಡುವಂತ ಸಂದರ್ಭದಲ್ಲಿ ಕೀಪ್ಯಾಡ್ ನಿಂದ ಗಂಟೆ ಮತ್ತೆ ಜಾಗಟೆ ಎಲ್ಲವನ್ನ ನುಡಿಸ್ಕೊಟ್ಟಿದ್ದಾರೆ. ಒಳಲಂತೂ ಆ ಕೃಷ್ಣನೇ ದರಗಿಳಿದಂಗೆ ಅಷ್ಟು ಸುಲಲಿತವಾಗಿ ಅವರ ಬೆರಳುಗಳು ಓಡಾಡ್ತಿತ್ತು. ವಿದ್ವಾನ್ರವರು ಏನು ಮೊದಲಲ್ಲೇ ಆಲಾಪನೆ ಮಾಡಿದ್ರು ಅದನ್ನ ಕರ್ಣನಿನಾದವಾಗಿ ವಯಲಿನಲ್ಲಿ ನುಡಿಸ್ಕೊಟ್ಟಿದ್ದಾರೆ. ತಾಳವಾದ್ಯದ ಮೂರ್ತ ರೂಪವಾಗಿ ಮೃದಂಗದಲ್ಲಿ ನುಡಿಸ್ಕೊಟ್ಟಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಭಗವಂತ ಇನ್ನಷ್ಟು ಹೆಚ್ಚೆಚ್ಚು ಆಯುಷ್ಯ, ಆರೋಗ್ಯ ಎಲ್ಲ ಕೊಡ್ಲಿ. ಈ ತರಹ ಸಾಹಿತ್ಯಗಳಂತ 10 ಮಕ್ಕಳು 100 ಮಕ್ಕಳು ಇದೇ ವೇದಿಕೆಯಿಂದ ರಂಗಪ್ರವೇಶ ಮಾಡ್ತಾ ಬರಲಿ. ನನ್ನದು ಒಂದು ಸ್ವಾರ್ಥ, ಅದರಲ್ಲೆಲ್ಲ ನನ್ನ ಕರೀತಾ ಇರಿ ಅಂತ ಹೇಳ್ತಾ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೃದಯರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಒಲದ ಮನಸ್ಸಿನಿಂದ ವೇದಿಕೆ ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ಇದೆ. ಆಗಲೇ ಹೇಳಿದ್ದೀನಿ. ಮತ್ತೊಮ್ಮೆ ಬರುವಾಗ ಪೂರ್ತಿ ಕಾರ್ಯಕ್ರಮವನ್ನು ನೋಡಿ ಮಂಗಳವನ್ನ ಕೇಳಿಸಿಕೊಂಡು ಭೈರವಿಯಲ್ಲಿ ಮುಗಿಸೋದಕ್ಕೋಸ್ಕರ ತನಕ ನಾನು ಕಾತರನಾಗಿದ್ದೇನೆ. ಆ ದಿನ ಬೇಗ ಬರಲಿ ಅಂತ ಹೇಳ್ತಾ
ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಸಂಜೆ ಶುಭ ಸಂಜೆ ಆಗಲಿ, ಸಾಹಿತ್ಯದ ಒಂದು ಜೀವಮಾನದಲ್ಲಿ ಮರೆಯಲಾರದಂಥ ಸಂಜೆ ಆಗಲಿ ಅಂತ ಹೇಳಿ ತಮ್ಗೆಲ್ಲರಿಗೂ ವಂದಿಸ್ತಾ ಗುರುವೃಂದಕ್ಕೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ.